ಪ್ರಿಯ ಆಸರಿಟಿ ವೀಕ್ಷಕರೇ, ಶುಭೋದಯ ಈ ಕಾರ್ಯಕ್ರಮಕ್ಕಾಗಿ ನಿಮಗೆ ಸ್ವಾಗತ ಮಾಡ್ತಾ ಇದ್ದೇನೆ. ಪ್ರಿಯರೇ, ಕಳೆದ ರಾತ್ರಿ ಒಳ್ಳೆಯ ವಿಶ್ರಾಂತಿ ದೇವರು ಕೊಟ್ಟು ದೇವರು ಬೆಳಗಿನ ಜಾವದಲ್ಲಿ ಆರೋಗ್ಯದಿಂದ ಹೇಳುವಂತೆ ದೇವರು ಸಹಾಯ ಮಾಡಿದ್ದಾನೆ. ನಾವು ದೇವರಿಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸಲಾಗಿದೆ. ಯಾಕೆಂದರೆ ನಿನ್ನೆ ನಾವು ಮಲಗಲಿಕ್ಕೆ ಹೋಗುವಂಥ ಸಮಯದಲ್ಲಿ ನಾವು ಬೆಳಿಗ್ಗೆ ಹೇಳ್ತೇವೆ ಇಲ್ಲೋ ಅಂತ ನಮ್ಗೆ ಗೊತ್ತಿಲ್ಲ, ಆದರೂ ಒಂದು ನಿರೀಕ್ಷೆಯೊಂದಿಗೆ ನಾವು ಮಲಿಕೊಂಡಿದ್ದೇವೆ. ದೇವರು ತನ್ನ ಕೃಪೆ ಮೂಲಕ ಬೆಳಗಿನ ಜಾವನ್ನು ಎಬ್ಬಿಸಿ ಒಂದು ಹೊಸ ದಿನವನ್ನು ನಮ್ಮ ಜೊತೆ ಕೊಟ್ಟಿದ್ದಾನೆ. ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವ. ಪ್ರಿಯರೇ, ಇವತ್ತಿನ ವಾಕ್ಯದ ಭಾಗ ನಾನು ಓದ್ತಾ ಇದ್ದೇನೆ. ಕೀರ್ತನೆ 103 ಅದರ ಒಂದೆರಡು ವಾಕ್ಯ ಹೀಗೆ ಹೇಳ್ತದೆ: ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವ ಇಂದ್ರಿಯಗಳ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಿಗೆ ಒಂದನ್ನೇ ಮರೆಯಬೇಡ. ಹೌದು ಪ್ರಿಯರೇ, ಈ ಅನುದಿನವೂ ನಾವು ಓದುವಂಥ ಈ ಒಂದು ವಾಕ್ಯವಾಗಿದೆ, ಈ ಕೀರ್ತನೆ ಭಾಗವಾಗಿದೆ. ನಾವು ನೋಡ್ತೇವೆ ನಮ್ಮ ಜೀವಿತದಲ್ಲಿ ದೇವರು ಮಾಡಿದಂಥ ಉಪಕಾರಗಳಿಗೆ ಸ್ಮರಿಸಿ ಈ ಕೀರ್ತನೆಯಾಗಿದೆ. ಅನೇಕ ಸರ್ತಿ ಈ ಕೀರ್ತನೆಯನ್ನು ನಾವು ಹಾಡುಗಳ ಮೂಲಕ ಹಾಡ್ತೇವೆ ಅಥವಾ ವಾಕ್ಯಗಳನ್ನು ಕೂಡ ಓದ್ತೇವೆ. ಅಂದರೆ ಈ ಕೀರ್ತನೆಯಾಗಿದೆ ದೇವರು ಮಾಡಿದ ಉಪಕಾರ ಸ್ಮರಿಸುವುದಕ್ಕಾಗಿ. ಹೌದು ಪ್ರಿಯರೇ, ಕಳೆದ ದಿನಗಳಲ್ಲಿ ನಾವು ನೋಡ್ತೇವೆ ನಮ್ಮ ಜೀವಿತದಲ್ಲಿ ಅನೇಕ ಸಂಕಷ್ಟಗಳು, ನೋವುಗಳು, ಬೇದನೆ ಬಂದಿರುವುದಾದರೂ ಕೂಡ ಇವತ್ತು ಕೂಡ ನಮ್ಮ ದೇವರು ನಮ್ಮ ಜೊತೆ ಇದ್ದು ಎಲ್ಲ ರೀತಿ ನಮ್ಮನ್ನು ಬಲಪಡಿಸಿ ನಡೆಸಿಕೊಂಡು ಬಂದಿದ್ದಾನೆ. ಅಂದರೆ ಆತನ ಉಪಕಾರ ನಮ್ಮ ಸದಾಕಾಲ ಸ್ಮರಿಸಬೇಕಂತ ಕರ್ತನ ಚಿತ್ತವಾಗಿದೆ. ಯಾಕೆಂದರೆ ವಾಕ್ಯದಲ್ಲಿ ಹೀಗೆ ಹೇಳಲ್ಪಟ್ಟಿದೆ. ಸಾಮ್ಯನ ಪುಸ್ತಕದಲ್ಲಿ ನನ್ನನ್ನು ಸನ್ಮಾನಿಸ್ತೇನೆ ದೇವರು ವಾಕ್ಯ ಹೇಳ್ತೇನೆ. ಹೌದು, ನಾವು ದಿನಾಲೂ ನಾವು ಕರ್ತನನ್ನು ಸನ್ಮಾನಿಸುವಾಗ, ಆತನ ಮಾಡಿದ ಉಪಕಾರಗಳಿಗಾಗಿ ನಾವು ಸನ್ಮಾನಿಸುವಾಗ ಕರ್ತನ ತಾನು ಹೇಳ್ತಾನೆ, ನಿಮ್ಮನ್ನು ಕೂಡ ಸನ್ಮಾನಿಸುತ್ತೇನೆ. ಹೌದು ಪ್ರಿಯರೇ, ಸನ್ಮಾನಕ್ಕೆ ಆತನ ಯೋಗ್ಯನಾಗಿದ್ದಾನೆ. ಆದರೆ ಆತನ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಸನ್ಮಾನಿಸುವನನ್ನು ಸನ್ಮಾನಿಸುತ್ತೇನೆ. ನಾನು ಮತ್ತು ನೀನು ಬೆಳಗಿನ ಜಾವದಲ್ಲಿ ಎದ್ದು ಆತನ ಸನ್ನಿಧಾನ ಆತನ ಸನ್ಮಾನಿಸುವಾಗ ಕರ್ತನು ಖಂಡಿತವಾಗಿ ಈ ಇಡೀ ದಿನವನ್ನು ನಮಗಾಗಿ ಆತ ಸನ್ಮಾನ ಕೊಡುವನಾಗಿದ್ದಾನೆ. ಯಾಕೆಂದರೆ ದೇವರ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ. ಯೇಸುಸ್ವಾಮಿ ಒಂದು ವಾಕ್ಯ ಹೇಳಿದ್ದಾನೆ, ಮತ್ತಾಯನ ಸುವಾರ್ತೆ 28ನೇ ಕಡೆಯ ವಾಕ್ಯದಲ್ಲಿ ನೋಡ್ತೇವೆ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇದ್ದೇನೆ ಅಂತ ಯೇಸುಸ್ವಾಮಿ ಹೇಳಿದ್ದಾನೆ. ಹೌದು ಪ್ರಿಯರೇ, ನಾವು ಆತನ ಸನ್ಮಾನಿಸುವಾಗ, ಆತನ ಮಾನಿಸುವಾಗ, ಆತನ ನಾಮವನ್ನು ಸದಾಕಾಲ ನಮ್ಮ ಜೀವಿತದಲ್ಲಿ ಮೇಲಕ್ಕೆತ್ತುವಾಗ ಅಥವಾ ಆತನಿಗಾಗಿ ಸಾಕ್ಷಿಯಾಗಿ ಬಾಳುವಾಗ ಕರ್ತನು ಸದಾಕಾಲ ನಮ್ಮ ಜೊತೆಯಲ್ಲಿರುವವನಾಗಿದೆ. ಯಾಕೆಂದರೆ ಆತನ ವಾಕ್ಯ ಹೇಳ್ತದೆ, ಏನು ಸನ್ಮಾನಿಸುವುದಂದರೆ, ನಾವು ನೋಡ್ತೇವೆ, ನಾವು ಲೋಕದಲ್ಲಿ ನೋಡೋದ ಸಮಯದಲ್ಲಿ ವಿವಿಧ ರೀತಿಯ ಸನ್ಮಾನಗಳನ್ನು ನೋಡ್ತೇವೆ. ಜನರನ್ನು ವಿವಿಧ ರೀತಿ ಸನ್ಮಾನಿಸುವುದನ್ನು ನೋಡ್ತೇವೆ. ಯಾಕೆ ಸನ್ಮಾನಿಸುವುದು? ಅವರು ಮಾಡಿದ ಒಳ್ಳೆಯ ಕಾರ್ಯಕ್ಕಾಗಿ ನಾವು ಅವರನ್ನು ಸನ್ಮಾನಿಸುತ್ತೇವೆ. ಆದರೆ ಅವರಿಗೆ ಕೊಟ್ಟ ಸನ್ಮಾನ ಅದು ಅವರಿಗೆ ಮಾತ್ರ ಸಲ್ಲುತ್ತೆ, ತಿರುಗಿ ನಮಗೆ ಬರುವುದಿಲ್ಲ. ಆದರೆ ದೇವರ ವಾಕ್ಯ ಏನು ಹೇಳ್ತದೆ ಅಂದರೆ, ಸನ್ಮಾನಿಸುವನನ್ನು ಸನ್ಮಾನಿಸುತ್ತೇನೆ. ದೇವರು ಹೇಗೆ ನಮ್ಮನ್ನು ಸನ್ಮಾನಿಸುತ್ತಾನೆ? ದೇವರು ಯಾವ ರೀತಿ ನಮ್ಮನ್ನು ಸನ್ಮಾನಿಸುತ್ತಾನೆ? ಸನ್ಮಾನಿಸುವಾಗ ದೇವರ ವಾಕ್ಯದಲ್ಲಿ ನೋಡ್ತೇವೆ ಪ್ರಿಯರೇ, 1ನೇ ಸಾಮ್ಯುವೇಲ 2ನೇ ಅಧ್ಯಾಯದಲ್ಲಿ ಅಲ್ಲಿ ಕೆಲವು ವಾಕ್ಯಗಳು, ವಚನಗಳು ಓದುವಂಥ ಸಮಯದಲ್ಲಿ 2 ಅಧ್ಯಾಯ 22ನೇ ವಚನದಲ್ಲಿ ಓದುವಂಥ ಸಮಯದಲ್ಲಿ ಎಲಿ ಎಂಬ ಯಾಜಕನಿಗೆ ಅಥವಾ ಪ್ರವಾದಿಗೆ ಅವರಿಗೆ ಮಕ್ಕಳಿರ್ತವೆ, ಗಂಡು ಮಕ್ಕಳು. ಅವರು ಯಾವಾಗಲೂ ಏನು ಮಾಡ್ತಾರೆ ಅಂದರೆ, ಅವರು ದೇವರನ್ನು ಯಾವಾಗಲೂ ಅಂದರೆ ಅವರು ಒಂದು ಯಾಜಕನಾಗಿದ್ದ ನಿಮಿತ್ತವಾಗಿ ಅಲ್ಲಿ ಅನೇಕ ಜನರು ಬಂದು ಏನು ಮಾಡ್ತಿದ್ರು ಅಂದರೆ, ಆ ಬಲಿಗಳನ್ನು ಅರ್ಪಿಸ್ತಿದ್ರು. ಆ ಬಲಿಗಳನ್ನು ಅರ್ಪಿಸುವ ಯಜ್ಞ ಹೋಮಗಳನ್ನು ಮಾಡ್ತಿದ್ರು. ಆ ಕಾಲದಲ್ಲಿ ಯಜ್ಞ ಹೋಮಗಳನ್ನು ಮಾಡಿದ ಸಮಯದಲ್ಲಿ ಅಂದರೆ ಆ ಯಾಜಕರಿಗಾಗಿ ಒಂದು ಮೀಸಲಾದಂಥ ಒಂದು ಯಜ್ಞದ ಮಾಂಸವನ್ನು ಮೀಸಲಾಗಿರ್ತಿತ್ತು. ಅಂದರೆ ಮೀಸಲಾಗಿ ಇಡಬೇಕಿತ್ತು. ಅದು ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟ ಪ್ರಕಾರ. ಈ ಎಲಿ ಮಕ್ಕಳು ಏನು ಮಾಡ್ತಿದ್ರು ಅಂದರೆ, ಅಲ್ಲಿ ಯಜ್ಞ ಕೊಟ್ಟ ನಂತರ ಆ ಪ್ರತ್ಯೇಕಿಸಲ್ಪಟ್ಟ ಮಾಂಸ ಇದೆ ಅಲ್ಲ, ಅದನ್ನು ಹೋಗಿ ಏನು ಮಾಡ್ತಿದ್ರು, ಇವರು ಒತ್ತಾಯಪೂರ್ವಕವಾಗಿ ತಂದು ಅವರು ಬೇಯಿಸಿ ತಿಂತಿದ್ರು ಹಾಕಿ ನೋಡ್ತಾರೆ. ಇನ್ನು 2ನೇದಾಗಿ ಅಲ್ಲಿ ಬರುವಂಥ ಈ ಹೆಂಗಸರು ಅಥವಾ ಅಲ್ಲಿ ಬರುವಂಥ ಭಕ್ತರನ್ನು ಅವ್ರು ಏನು ಮಾಡ್ತಿದ್ರು ಅಂದರೆ, ಅವರನ್ನು ಹಾಳು ಮಾಡ್ತಿದ್ರು ಅಂತ ನಾವು ನೋಡ್ತೇವೆ ಅಲ್ಲಿ. ಅದರ ನಿಮಿತ್ತವಾಗಿ ದೇವರಲ್ಲಿ ಹೇಳ್ತಾನೆ, ಅಲ್ಲಿ ವಾಕ್ಯದ ಹೀಗೆ ಬರಪಟ್ಟಿದೆ, 29ನೇ ವಾಕ್ಯ ಹೇಳ್ತದೆ, ನನ್ನ ಪ್ರಜೆಗಳು ಇಸ್ರೇಲ್ ನನ್ನ ಆಜ್ಞಾನುಸಾರವಾಗಿ ನನ್ನ ಮಂದಿರಕ್ಕೆ ತರುವ ನೈವೇದ್ಯಗಳ ಘನತೆಯನ್ನು ನೀವು ಭಂಗಪಡಿಸಿ ಅವುಗಳ ಶ್ರೇಷ್ಠ ಭಾಗಗಳು ನಿಮ್ಮನ್ನು ಕೊಬ್ಬಿಸಿಕೊಳ್ಳುವುದೇಕೆ? ನೀವು ನನ್ನ ಗೌರವಕ್ಕಿಂತಲೂ ಹೆಚ್ಚಾಗಿ ನಿನ್ನ ಮಕ್ಕಳನ್ನೇ ಗೌರವಿಸರಿಯೋ? ನಿನ್ನ ಗೋತ್ರದವರು ಸಂತಾನದವರು ನಿರಂತರ ನನ್ನ ಸನ್ನಿಧಿಯಲ್ಲಿ ಸೇವೆ ಮಾಡಬಹುದು ಎಂದು ಆಜ್ಞಾಪಿಸಿದ ಇಸ್ರೇಲ್ ದೇವರದ ಯೆಹೋವನೆಂಬ ನಾನು ಈಗ ತಿಳಿಸುವುದೇನೆಂದರೆ, ಅದು ನನಗೆ ದೂರವಾಗಿರಲಿ. ನನ್ನನ್ನು ಸನ್ಮಾನಿಸುವೆನು, ನನ್ನನ್ನು ತಿರಸ್ಕಾರ ಹೊಂದುವೆನು. ಅಂದರೆ ದೇವರನ್ನು ಸನ್ಮಾನಿಸುವುದಕ್ಕಿಂತಲೂ ಆ ಎಲಿ ಏನು ಮಾಡ್ತಿದ್ದ, ತನ್ನ ಮಕ್ಕಳು ತಪ್ಪು ಮಾಡುವಾಗ
ಅವನು ಗದರಿಸ್ತಿರ್ಲಿಲ್ಲ. ಅಂದರೆ ಹೇಳ್ತಿದ್ದ ಮಕ್ಕಳೇ ಹಾಗೆ ಮಾಡಬೇಡಿ ಅಂತ ಅಷ್ಟೇ ಹೇಳ್ತಿದ್ದ ವಿನ ಒಂದು ಗದರಿಸುವಿಕೆ ಅಥವಾ ಒಂದು ಅವರನ್ನು ಖಂಡಿಸುವಂಥದ್ದು ಕಾರ್ಯ ಮಾಡ್ತಿಲ್ಲ. ಅದಕ್ಕೆ ದೇವ್ರ ವಾಕ್ಯ ಏನು ಹೇಳ್ತದೆ ಅಂದರೆ ಅವನಿಗೆ ಸ್ಪಷ್ಟವಾಗಿ ಹೇಳ್ತಾರೆ, ನಿನ್ನ ಗೋತ್ರದ ಸಂತಾನ ನಿರಂತರ ನನ್ನ ಸನ್ನಿಧಿ ಸೇವೆ ಮಾಡಬೇಕು ಆಜ್ಞಾಪಿಸಿದ ಇಸ್ರಾಯೇಲ್ ದೇವರು ಯಾವ ನಾನು ತಿಳಿಸುವುದೇನೆಂದರೆ ಅದು ನನಗೆ ಅಂದರೆ ದೂರವಾಗಲಿ ಅಂತ ಹೇಳ್ತಾನೆ. ಯಾಕೆಂದರೆ ತನ್ನ ಮಕ್ಕಳು ತಪ್ಪು ಮಾಡುವಾಗ ಆ ಎಲಿಯನ್ನು ಮಾಡ್ತಿದ್ದ ಅವ್ರನ್ನ ಗದರಿಸದೆ ಅವನೇನು ಮಾಡ್ತಿದ್ದ ಸುಮ್ಮನಿದ್ದ ನಿಮಿತ್ತವಾಗಿ ಅಲ್ಲಿ ದೇವರು ಏನು ಹೇಳ್ತಾನಂದರೆ ನನ್ನ ಸನ್ಮಾನಿಸಬೇಕು. ಯಾಕಂದರೆ ಆ ಯಾಜಕ ಸೇವೆ ಕೊಟ್ಟದ್ದು ಯಾರು? ದೇವರ ಕಾರ್ಯಗಳನ್ನು ಮಾಡೋದಕ್ಕಾಗಿ, ದೇವರಿಗೆ ಯಜ್ಞ ಹೋಮ ಮಾಡುವುದಕ್ಕಾಗಿ ಆ ಎಲಿಯನ್ನು ಯಾರು ನೇಮಕ ಮಾಡೋದು? ದೇವರು ನೇಮಕ ಮಾಡಿದ್ದು. ಆ ಸೇವೆಯನ್ನು ದೇವರ ಆತನೇ ಕೊಟ್ಟವನಾಗಿದ್ದಾನೆ. ಆದರೂ ಈ ಎಲಿ ಏನು ಮಾಡ್ತಾನೆ? ತನ್ನ ಮಕ್ಕಳು ಮಾಡುವ ತಪ್ಪನ್ನು ಏನು ಮಾಡ್ತಾನೆ? ಅವರ ಗದರಿಸದ ನಿಮಿತ್ತವಾಗಿ ದೇವರು ಏನು ಮಾಡ್ತಾನೆ? ಅಲ್ಲಿ ಅವರನ್ನು ಏನು ಹೇಳ್ತಾನೆ? ಒಂದು ವೇಳೆ ನೀನು ನನ್ನನ್ನು ಸನ್ಮಾನಿಸೋ, ನಾನು ನಿನ್ನ ಖಂಡಿತವಾಗಿ ಸನ್ಮಾನಿಸ್ತೇನೆ. ಆದರೆ ಇಲ್ಲಿ ಏನು ಬರ್ತದಂದರೆ ಅವರು ತಪ್ಪಿ ಹೋದ ನಿಮಿತ್ತವಾಗಿ ಅಥವಾ ಆ ತಂದೆ ಅವರಿಗೆ ಗದರಿಸಿದ ನಿಮಿತ್ತವಾಗಿ ಆ ಮಕ್ಕಳು ಕೂಡ ತಪ್ಪಿ ಹೋಗ್ತಾರೆ. ಕಡೆಗೆ ಏನಾಗ್ತಾರೆ? ಅವರ ಮೇಲೆ ಶಾಪ ಬರುವುದನ್ನು ಅಲ್ಲಿ ನೋಡ್ತೇವೆ ಪ್ರಿಯರೇ. ಅಲ್ಲಿ ವಾಕ್ಯ ಹೀಗೆ ಹೇಳ್ಪಡ್ತದೆ, 2ನೇ ಅಧ್ಯಾಯದ 2ನೇ ಅಧ್ಯಾಯದ 12 ವಾಕ್ಯದಲ್ಲಿ, ಎಲಿಯ ಮಕ್ಕಳು ಬಹು ದುಷ್ಟರಾಗಿದ್ದರು, ಅವರು ಯೆಹೋವನನ್ನು ಲಕ್ಷಿಸುತ್ತಿರಲಿಲ್ಲ. ಯಜ್ಞ ಅರ್ಪಿಸುವುದಕ್ಕೆ ಬಂದ ಜನರಲ್ಲಿ ಈ ಯಾಜಕರು ನಡೆಸುತ್ತಿದ್ದೇನೆಂದರೆ, ಯಜ್ಞ ಮಾಂಸ ಬೇಯುತ್ತಿರುವಾಗಲೇ ಯಾಜಕನ ಆಳು ಕೈಯಿಂದ ತ್ರಿಶೂಲನ್ನು ಹಿಡಿದುಕೊಂಡು ಬಂದು ಅದನ್ನು ಆ ಮಾಂಸ ಬೇಯುವ ಕೊಪ್ಪರಿಗೆಲ್ಲಾಗಲಿ, ಬಾಂಡದಲ್ಲಾಗಲಿ, ತಪ್ಪಲೆಯಲ್ಲಾಗಲಿ, ಗಡಿಗೆಯಲ್ಲಾಗಲಿ ಚುಚ್ಚಿ ಅದಕ್ಕೆ ಸಿಕ್ಕಿದೆಲ್ಲವನ್ನು ಯಾಜಕರಿಗೋಸ್ಕರ ತೆಗೆದುಕೊಳ್ಳುತ್ತಿದ್ದನು. ಸಿಲೋವಿಗೆ ಬರುವ ಇಸ್ರೇಲನ್ನು ಹೀಗೆ ಮಾಡುತ್ತಿದ್ದರು. ಇದಲ್ಲದೆ ಯಾಜಕನ ಆಳು ಕೊಬ್ಬನ್ನು ಹೋಮ ಮಾಡೋದಕ್ಕೆ ಮುಂಚೆ ಬಂದು ಯಜ್ಞ ಅರ್ಪಿಸುವವನಿಗೆ ಯಾಜಕನ ಕರಿಯತಕ್ಕ ಮಾಂಸವನ್ನು ಕೊಡು, ನೀನು ಬೇಯಿಸಿದ ಮಾಂಸವನ್ನು ಅವನು ತೆಗೆದುಕೊಳ್ಳುವುದಿಲ್ಲ, ಅವನಿಗೆ ಹಸಿ ಮಾಂಸ ಬೇಕನ್ನೋರು. ಅರ್ಪಿಸುವನು ಮೊದಲು ಕೊಬ್ಬನ್ನು ಹೋಮ ಮಾಡಿ ನಂತರ ನಿಮಗೆ ಬೇಕಾದ ತೆಗೆದುಕೋ ಎಂದು ಹೇಳಿದಾಗ ಅವನು ಈಗಲೇ ಕೊಡಬೇಕು, ಇಲ್ಲವಾದ ಬಲಾತ್ಕಾರ ತೆಗೆದುಕೊಳ್ಳುವೆ ಎನ್ನುವನು. ಹೀಗೆ ಯೌವನಸ್ಥರು ಯೆಹೋವನ ನೈವೇದ್ಯವನ್ನು ತುಚ್ಛೀಕರಿಸಿದ್ದರಿಂದ ಅವರ ಅಪರಾಧವು ಆತನ ದೃಷ್ಟಿಯಲ್ಲಿ ಅಧಿಕವಾಯಿತು. ಹಲ್ಲೆಲೂಯಾ. ವಾಕ್ಯದಲ್ಲಿ ನೋಡ್ತೇವೆ ಅಂದರೆ ದೇವರಕ್ಕಿಂತಲೂ, ದೇವರ ಸನ್ಮಾನಿಸುವುದಕ್ಕಿಂತಲೂ, ದೇವರಿಗೆ ಮಾನ ಸಲ್ಲಿಸುವುದಕ್ಕಿಂತಲೂ, ದೇವರಿಗೆ ಗೌರವಿಸುವುದಕ್ಕಿಂತಲೂ, ದೇವರ ವಾಕ್ಯಕ್ಕೆ ವಿಧೇಯರಾಗುವುದಕ್ಕಿಂತಲೂ ಅವರು ಏನು ಮಾಡ್ತಿದ್ದರಂದರೆ ಅವರಿಗೇನು ಬೇಕು, ಅವರಿಗೇನು ಅವಶ್ಯಕತೆ ಇದೆ ಅದನ್ನು ಅವರೇನು ಮಾಡ್ತಿದ್ದು ಪೂರೈಸ್ತಿದ್ರು. ಯಾಕೆಂದರೆ ವಾಕ್ಯದಲ್ಲಿ ಓದಿದ ಪ್ರಕಾರ. ಯಾಕೆಂದರೆ ಅಷ್ಟು ಅವನ ಎಲ್ಲಿ ಮಕ್ಕಳು ಏನಾಗಿದ್ದರು? ದಾರಿ ತಪ್ಪಿ ಹೋಗಿದ್ರು. ಅದರ ನಿಮಿತ್ತವಾಗಿ ಏನು ಹೇಳ್ತಾನೆ? ದೇವರು ಏನು ಮಾಡ್ತಾನೆ? ಕೋಪಗೊಳ್ಳೋದು ಮಾತ್ರವಲ್ಲ, ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ ನಾವು 31ನೇ ವಾಕ್ಯ, 1 ಸಾಮ್ಯ 2ನೇ 31ನೇ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲಿ ದೇವರು ಏನು ಹೇಳ್ತಾನೆ? ನಾನು ನಿನ್ನ ಮತ್ತು ನಿನ್ನ ಮನೆಯವರ ಬಾಹುಬಲವನ್ನು ಮುರಿಯುವ ದಿನಗಳು ಬರುವವು, ನಿನ್ನ ಮನೆಯಲ್ಲಿ ಯಾರೂ ಪೂರ್ಣಾಯುಷನ್ನು ಮುಟ್ಟುವುದಿಲ್ಲ, ನಿನ್ನ ವೈರಿಯು ನನ್ನ ಮಂದಿರದಲ್ಲಿ ಸೇವೆ ಮಾಡೋದನ್ನು ನೋಡುವಿ. ಇಸ್ರೇಲಿಗೆ ಸರ್ವಶುಭವನ್ನು ದಯಪಾಲಿಸುವನು, ಆದರೆ ನಿನ್ನ ಮನೆಯಲ್ಲಿ ಯಾರೂ ಪೂರ್ಣಾಯುಷನ್ನು ಮುಟ್ಟುವುದೇ ಇಲ್ಲ. ನಾನು ನನ್ನ ಸಾನ್ನಿಧ್ಯ ಸೇವೆಯಿಂದ ತೆಗೆದುಹಾಕದೆ ಒಬ್ಬನನ್ನಾದರೂ ಹುಡಿಸಿದರೆ ಅವನು ನಿನ್ನ ಕಣ್ಗೇಡಿಗೂ ಮನೋವ್ಯಥೆಗೆ ಕಾರಣ ಆಗುವನು, ನಿನ್ನ ಸಂತಾನದವರ ಕತ್ತಿಯಿಂದ ಸಮೃದ್ಧರಾಗುವರು. ಇದೆಲ್ಲ ನೆರವೇರಿದ್ದಕ್ಕೆ ನಿನ್ನ ಮಕ್ಕಳ ಹೋಪ್ನಿ ಪಿನೇಸರು ಒಂದೇ ದಿವಸ ಸಾಯುವುದು ಗುರುತಾಗುವುದು. ನನ್ನ ದೃಷ್ಟಿಗೂ ಮನಸ್ಸಿಗೂ ಸರಿಯಾದನ್ನೇ ಮಾಡುವ ಒಬ್ಬ ನಂಬಿಗಸ್ತ ಯಾಜಕನ ಎಬ್ಬಿಸುವೆನು. ಹೌದು ಪ್ರಿಯರೇ, ಇಲ್ಲಿ ದೇವರು ಏನು ಮಾಡ್ತಾನೆಂದರೆ ಎಲಿಯ ಮಕ್ಕಳಿಗೆ ಶಿಕ್ಷೆಯಲ್ಲಿ ಪ್ರಕಟಿಸುವುದನ್ನು ನೋಡ್ತೇವೆ. ಅಲ್ಲಿ ಹೀಗೆ ವಾಕ್ಯ ಹೇಳ್ತದೆ, 22ನೇ ವಾಕ್ಯದಿಂದ 15-22 ವಾಕ್ಯ, 1ನೇ ಸಾಮ್ಯೇಲ. ಅದಕ್ಕೆ ಸಾಮ್ಯೇಲನು, ಯೆಹೋವನ ವಿಧೇಯತೆ ಮೆಚ್ಚುವ ಯಜ್ಞಹೋಮಗಳು ಮೆಚ್ಚುವನು, ಯಜ್ಞ ಅರ್ಪಿಸುವುದರಿಂದ ಮಾತುಗಳು ಉತ್ತಮವಾಗಿದೆ, ಟಗರುಗಳ ಕೊಬ್ಬಿಗಿದ್ದ ವಿಧೇಯತೆ ವಿಶೇಷವಾಗಿದೆ, ಅವಿಧೇಯತು ಮಂತ್ರತಂತ್ರಗಷ್ಟೇ ಕೆಟ್ಟದಾಗಿರುವುದು, ಹಠವು ಮಿಥ್ಯಾಭಕ್ತಿಗೂ ವಿಗ್ರಹಾದಿಗೂ ಸಮಾನವಾಗಿರುವುದು. ಅಂದರೆ ಅವಿಧೇಯತ ದೇವರ ದೃಷ್ಟಿಯಲ್ಲಿ ಏನಾಗಿದೆ ಅಂದರೆ ವಿಗ್ರಹಾರಾಧನೆ ಅಥವಾ ಮಿಥ್ಯಾಭಕ್ತಿಯಾದ ವಿಗ್ರಹಾರಾಧನೆ ದೇವರ ವಾಕ್ಯ ಹೇಳ್ತದೆ. ಹೌದು ಪ್ರಿಯರೇ, ದೇವರನ್ನು ಸನ್ಮಾನಿಸಬೇಕಾದಂಥ ಈ ಯಾಜಕ ಕುಟುಂಬ ದೇವರನ್ನು ಅವಮಾನಪಡಿಸ್ತಾ ಇದೆ, ದೇವರ ವಾಕ್ಯಕ್ಕೆ ಅವಿಧೇಯರಾಗ್ತಾ ಇದೆ, ದೇವರನ್ನು ನಿಂದೆ ಮಾಡ್ತಾ ಇದೆ. ದೇವರಿಂದ ಅಂದರೆ ದೇವರಿಗಿಂತಲೂ ತಮ್ಮನ್ನೇ ಹೆಚ್ಚಿಸಿಕೊಂಡವರಾಗಿದ್ದಾರೆ ಅವರು. ಹಲ್ಲೆಲೂಯಾ. ಯಾಕಂದರೆ ನಮ್ಮ ಜೀವಿತದಲ್ಲಿ ನೋಡುವಂಥ ಸಮಯದಲ್ಲಿ ದೇವರಿಗಿಂತ ಹೆಚ್ಚಿನದಾಗಿ ನಮ್ಮ ಜೀವಿತನ ಮಾಡಿಕೊಳ್ಳುವುದಾದರೆ ನಾವು ನೋಡುವಾಗ ಯೆಶಾಯನ ಪತ್ರಿಕೆಯಲ್ಲಿ ನೋಡ್ತೇವೆ, ಸೈತಾನನಾದ ಲೂಸಿಫರನು ದೇವರ ಸನ್ನಿಧಿಯಲ್ಲಿದ್ದ
ದೇವರನ್ನು ಆರಾಧಿಸುವಂಥ ಒಂದು ಪ್ರಧಾನ ದೇವದೂತನಾಗಿದ್ದ. ದೇವರ ವಾಕ್ಯ ಹೇಳ್ತದೆ, ಅವನ ಇಡೀ ಮೈ, ಇಡೀ ಶರೀರ ಒಂದು ಅಂದರೆ ದೇವರು ಆ ರೀತಿಯ ಭೂಷಿಸಿದ, ಅಂದರೆ ಒಂದೊಂದು ವಾದ್ಯಗಳಿಂದ ಭೂಷಿಸಿದ ಅವನ ಶರೀರ. ಅವನ ರೆಕ್ಕೆ ಎತ್ತುವಾಗ ಒಂದು ಸ್ವರ ಬರ್ತಿತ್ತು, ಅವನು ಅಂದರೆ ಆ ರೀತಿ ದೇವರು ಅವನನ್ನು ಏನು ಮಾಡ್ತಿದ್ದ, ಉತ್ತಮವಾಗಿ ಆತನನ್ನು ಸೃಷ್ಟಿ ಮಾಡಿದ. ಆದರೆ ಈ ಲೂಸಿಫರನ್ನು ಏನು ಮಾಡ್ತಾನೆ, ಅಲ್ಲಿ ದೇವರನ್ನು ನಿರಂತರ ಆರಾಧಿಸುವ ಸ್ಥಳದಲ್ಲಿ ಈ ದೇವರಿಗಿಂತಲೂ ಸ್ವಲ್ಪ ಮೇಲಕ್ಕೆ ನಾನು ಹೋಗ್ತೇನೆ, ಅಥವಾ ದೇವರಿಗೆ ಬರುವಂಥ ಮಾನವ ನನಗೆ ಸಿಕ್ಕಿದರೆ ಎಷ್ಟು ಒಳ್ಳೆಯದಿತ್ತು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುವಾಗ ದೇವರಿಗೆ ಗೊತ್ತಾಗಿ ಏನು ಮಾಡ್ತಾನೆ, ದೇವರ ಸ್ಥಾನದ ತಳ್ಳಿ ಬಿಡ್ತಾನೆ. ದೇವ್ರ ವಾಕ್ಯ ಸ್ವಸ್ಥವಾಗಿ ಹೇಳ್ತದೆ ಪ್ರಿಯರು. ಅಂದರೆ ಉಬ್ಬಿನಿಂದ ದೊಬ್ಬು, ಗರ್ವದಿಂದ ಭಂಗ ಅಂತ ವಾಕ್ಯ ಹೇಳ್ತದೆ. ಉಬ್ಬಿನಿಂದ ಏನಾಗ್ತದೆ, ದೊಬ್ಬುವಿಕೆ ನಮ್ಮ ಜೀವಿತದಲ್ಲಿ ಬರ್ತದೆ. ನಮ್ಮ ಗರ್ವ ಪಡುವಾಗ ಏನು ಮಾಡ್ತಾರೆ, ನಾವು ಬೀಳುವಿಕೆಯಲ್ಲಿ ಪ್ರಾರಂಭ ಆಗ್ತದೆ. ನೋಡಿ, ಈ ಎಲಿಯ ಮಕ್ಕಳು ತಮ್ಮನ್ನೇ ತಾವು ಹೆಚ್ಚಿಸಿಕೊಂಡರು. ತಮ್ಮದೇ ಹೊಟ್ಟೆ ನಿಮಿತ್ತವಾಗಿ, ತಮ್ಮದೇ ಸ್ವಂತದ ನಿಮಿತ್ತವಾಗಿ ಏನಾದರೂ ದೇವರ ಯಜ್ಞಗಳನ್ನು, ದೇವರ ನಿಯಮಗಳನ್ನು ಮೀರದ ನಿಮಿತ್ತವಾಗಿ ಅವರ ಮೇಲೆ ಏನು ಬಂತಂದರೆ ದೇವರ ಶಾಪ ಬಂತು. ದೇವರ ಶಿಕ್ಷೆ ಅಲ್ಲಿ ಪ್ರಕಟವಾಗುವುದನ್ನು ನೋಡ್ತೇವೆ. ಹಲ್ಲೆಲೂಯಾ. ಈ ಶಿಕ್ಷೆ ಖಾಲಿ ಮಾತಿನಿಂದ ಮಾತ್ರ ಪ್ರಕಟವಾದದಲ್ಲ, ನಂತರ ನಾವು ನೋಡ್ತೇವೆ ಆ ಇಬ್ಬರು ಒಂದೇ ದಿವಸದಲ್ಲಿ ಸಾಯುವುದನ್ನು ಕೂಡ ನಾವು ನೋಡ್ತೇವೆ. ಹಲ್ಲೆಲೂಯಾ. ಯಾಕಂದರೆ ಪ್ರಿಯರೇ, ವಾಕ್ಯ ನಾವು ಮಾತಾಡಿದ ವಾಕ್ಯವಾಗಿದೆ, ನನ್ನ ಮನೆ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವ ಇಂದ್ರಿಯಗಳು ಆತನ ಪವಿತ್ರನಾಮವನ್ನು ಕೀರ್ತಿಸಿರಿ, ನನ್ನ ಮನೆ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳೇ ಒಂದನ್ನು ಮರೆಯಬೇಡ. ಹೌದು, ದೇವರು ನಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನು ಮಾಡ್ತಾನೆ. ಈ ಯಾಜಕ ಸೇವೆ ಬರಬೇಕಾದ್ರೆ ಅದು ದೇವರ ಚಿತ್ತವಿನ, ಆತನ ಬಲದಿಂದ, ಆತನ ಶಕ್ತಿಯಿಂದ, ಆತನ ಸಾಮರ್ಥ್ಯದಿಂದ ಬಂದದಲ್ಲ. ದೇವರು ತಾನೇ ಆ ಸೇವೆಗಾಗಿ ಆತನು ನೇಮಿಸಿದವನಾಗಿದ್ದನು. ಹಲ್ಲೆಲೂಯಾ. ದೇವರು ನೇಮಿಸಿದ ಸೇವೆಯನ್ನು ನಂಬಿಗಸ್ತನಾಗಿ ಆತನು ಮಾಡಬೇಕಿತ್ತು. ಅವನು ಮಾತ್ರವಲ್ಲ, ಅವನ ನಂತರದ ಆ ಮಕ್ಕಳು ಕೂಡ ಆತನ ನಂಬಿಗಸ್ತರಾಗಿ ಸೇವೆ ಮಾಡಬೇಕಿತ್ತು. ಆದರೆ ಏನಾಗ್ತದೆ ಅಂದರೆ ಅವರು ತಮ್ಮನ್ನೇ ಕೊಬ್ಬಿಸ್ಕೊಳ್ತಾರೆ, ತಮ್ಮದೇ ಬೇಳೆ ಬೇಯಿಸ್ಕೊಳ್ತಾರೆ. ಹಲ್ಲೆಲೂಯಾ. ಅಂದರೆ ಅಲ್ಲಿರುವಂಥ ಜನರನ್ನು ಕೂಡ ಏನು ಮಾಡ್ತಾನೆ, ತುಚ್ಛೀಕರಿಸ್ತಾ ಇದ್ದಾರೆ ತಮ್ಮ ಸ್ವಂತಕ್ಕೋಸ್ಕರ, ತಮ್ಮ ಶರೀರದ ಆಶಯಕ್ಕೋಸ್ಕರ. ದೇವರ ವಾಕ್ಯ ಹೇಳ್ತದೆ, 1 ಯೋಹನ 2:15 ವಾಕ್ಯ ಹೇಳ್ತದೆ, ಶರೀರದ ಆಶೆ, ಕಣ್ಣಿನ ಆಶೆ, ಬದುಕುಬಾಳಿನ ಇವೆಲ್ಲ ಲೋಕದಿಂದ ಬಂದವುಗಳು. ಇವು ಲೋಕ ಮತ್ತು ಅದರ ಆಶೆಗಳು ಗತಿಸಿ ಹೋಗ್ತವಂತ ವಾಕ್ಯ ಹೇಳ್ತದೆ. ಅಂದರೆ ಎಲ್ಲ ಗತಿಸಿ ಹೋಗುವಂಥ ಸಂಗತಿಗೋಸ್ಕರ ಇವರು ಏನು ಮಾಡ್ತಿದ್ರು, ಅದರಲ್ಲೇ ಆಸಕ್ತರಾಗಿದ್ದರು. ಆದರೆ ನೋಡ್ತೇವೆ ಪ್ರಿಯ ನಾವು, ಹಲ್ಲೆಲೂಯಾ, ದೇವರ ಕೋಪ ಅಥವಾ ದೇವರ ಶಿಕ್ಷೆ ಅವರ ಮೇಲೆ ಪ್ರಕಟವಾಯಿತು. ಯಾಕಂದರೆ ದೇವರನ್ನ ಸನ್ಮಾನಿಸಬೇಕಂತ ವ್ಯಕ್ತಿಗಳು, ದೇವರ ನಾಮಕ್ಕೆ ಮಹಿಮೆ ತರಬೇಕಾದಂಥ ವ್ಯಕ್ತಿಗಳು, ದೇವರನ್ನು ಕೊಂಡಾಡಬೇಕಂತ ವ್ಯಕ್ತಿಗಳು, ದೇವರಿಗಾಗಿ ಸಾಕ್ಷಿ ಇರಬೇಕಂತ ವ್ಯಕ್ತಿಗಳು ದೇವರನ್ನು ತುಚ್ಛೀಕರಿಸ್ತಾರೆ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಹೋಗ್ತಾನೆ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಕೂಡ ನಾವು ನೋಡಬೇಕು ಪ್ರಿಯರು. ನಮ್ಮ ಜೀವಿತ ನಾವು ತಿರುಗಿ ನೋಡೋದಾದ್ರೆ ದೇವರು ನಮ್ಮನ್ನು ಈ ಲೋಕಕ್ಕೆ ಬರುವಂತೆ ಮಾಡಿದ್ದಾನೆ. ಒಂದು ದಿವಸ ನಮ್ಮ ಜೀವಿತದಲ್ಲಿ ಹೆಚ್ಚಿನದಾಗಿ ಕೊಟ್ಟಿದ್ದಾನೆ. ಈ ದಿವಸ ಕೊಟ್ಟು ದೇವರ ವಾಕ್ಯ ಹೇಳ್ತದೆ, ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ಉಲ್ಲಾಸದಿಂದ ಸಂತೋಷ ಪಡೋ ಅನ್ನೋ ವಾಕ್ಯ ಹೇಳ್ತದೆ. ಕೀರ್ತನೆ ಭಾಗದಲ್ಲಿ ನೋಡ್ತೇವೆ, ಈ ದಿನವು ಯೆಹೋವನಿಂದಲೇ ಉಂಟಾದದ್ದು, ಇದರಲ್ಲಿ ಉಲ್ಲಾಸದಿಂದ ಸಂತೋಷ ಪಡೋಂದೇ ವಾಕ್ಯ ಹೇಳ್ತದೆ. ಹೌದು, ದಿನವು ನಮಗೆ ಕೊಡುವಂಥ ದೇವರಾಗಿದ್ದಾನೆ. ಅಥವಾ ನಾವು ಮುಂಚಿತವಾಗಿ ಈ ನಾಳೆ ದಿನ ನನ್ನ ದಿನ ಅಂತೂ ನಾವು ಅದನ್ನು ಯಾವುದೇ ರೀತಿಯಲ್ಲಿ ಬರೆದಿಟ್ಟು ಅಥವಾ ಯಾವುದೇ ರೀತಿ ನಾಳೆ ದಿನ ನಾನು ನೋಡ್ತೇನೆ ಅಂತ ಹೇಳಲಿಕ್ಕೆ ನಮಗೆ ಯಾವುದೇ ಸಾಧ್ಯವಿಲ್ಲ. ಯಾಕಂದರೆ ಒಬ್ಬ ವ್ಯಕ್ತಿ ಸಂಜೆ ಮಲಗಲಿಕ್ಕೆ ಹೋಗ್ತಾನೆ, ಬೆಳಗ್ಗೆ ಹೇಳ್ತಾನಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಮ್ಮ ವಾಕ್ಯ ಕೂಡ ಹೇಳ್ತದೆ, ಉಸಿರು ಹೋದ ಹಾಗೆ ಈ ಗಾಳಿ ಹೇಗೆ ಒಂದು ಮಡಕೆ ಹೇಳೋದಾದರೆ, ಒಂದು ಮಣ್ಣಿನ ಮಡಕೆ ಅದು ಯಾವಾಗ ಹೊಡೆದು ಹೋಗ್ತದನ್ನು ಸಹ ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದು ಉಪಯೋಗಿಸುವಂಥ ಒಂದು ಮಡಕೆ, ಮಣ್ಣಿನ ಮಡಕೆ ಸ್ವಲ್ಪ ಹೆಚ್ಚು ಕಮ್ಮಿ ಹೊಡೆದೋಯ್ತು, ಅದು ಮತ್ತೆ ತಿರುಗಿ ಕೂಡಿಸಲಿ ಹಾಕೋದಿಲ್ಲ. ಆ ರೀತಿ ನಮ್ಮ ಜೀವಿತವಾಗಿದೆ. ಅದಕ್ಕೆ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಸದಾಕಾಲ ನಮ್ಮ ದೇವರನ್ನು ಸನ್ಮಾನಿಸುವರಾಗಬೇಕು, ದೇವರ ನಾಮಕ್ಕೆ ನಾವು ಮೇಲಕ್ಕೆತ್ತುವರಾಗಬೇಕು. ನಮ್ಮ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಈ ಲೋಕದಲ್ಲಿ ನಾವು ಇದ್ದೇವೆ, ಲೋಕದಲ್ಲಿ ಎಷ್ಟು ವರ್ಷ ಎಷ್ಟು ಕಾಲ ನಾವು ಇದ್ದೇವೆ ನಮಗೆ ಗೊತ್ತಿಲ್ಲ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾವು ಪ್ರವಾಸಿಗಳು, ಪರದೇಶಸ್ಥರು ಪ್ರವಾಸಿಗಳಾಗಿದ್ದೇವೆ. ನಮ್ಮ ಸ್ವಂತ ಪಟ್ಟಣ ಈ ಲೋಕವಲ್ಲ ಪ್ರಿಯರೇ, ಈ ಲೋಕದಲ್ಲಿ ನಾವು ಪ್ರವಾಸಿಗಳಾಗಿ ಬಂದಿದ್ದೇವೆ. ಪ್ರವಾಸ ಕಾಲದ ನಾವು ಇದ್ದೇವೆ. ಒಂದು ದಿನ ಈ ಲೋಕದಲ್ಲಿ ಹುಟ್ಟಿದ್ದೇವೆ, ಬೆಳೆದು ಬರ್ತೇವೆ, ಒಂದು ದಿನ ಈ ಲೋಕವನ್ನು ಬಿಟ್ಟು ನಮಗೆ ಹೋಗಬೇಕು. ಎಲ್ಲಿಂದ ಬಂದಿದ್ದೇವೆ, ನಾವು ಯಾವ ಸ್ಥಳಕ್ಕೆ ಸೇರಬೇಕು, ನಾವು ಅದನ್ನು ಯೋಚನೆ ಮಾಡಬೇಕಾಗಿದೆ. ಯಾಕಂದರೆ ಈ ಲೋಕದಲ್ಲಿ ಇರುವಂಥ ಸಮಯದಲ್ಲಿ ಆ ದೇವರಿಗೆ ಸರಿಯಾದ ರೀತಿ ನಡೆಯುವುದಾದರೆ, ದೇವರ ವಾಕ್ಯಕ್ಕೆ ಸರಿಯಾದ ರೀತಿ ನಡೆಯುವುದಾದರೆ, ಆ ದೇವರ ವಾಕ್ಯ ಸರಿಯಾದ ರೀತಿ ನಮ್ಮ ಜೀವಿತವನ್ನು ರೂಪಿಸಿಕೊಂಡು ಬರುವುದಾದರೆ ಖಂಡಿತವಾಗಿ ದೇವರು ನಮ್ಮನ್ನು ಸನ್ಮಾನಿಸುತ್ತೇವೆ.
ಒಂದು ವೇಳೆ ನಮ್ಮದೇ ಆದ ರೀತಿಯಲ್ಲಿ ನಾವು ಜೀವಿಸೋದಾದರೆ, ನಮ್ಮ ಇಚ್ಛೆ ಪ್ರಕಾರ, ನಮ್ಮ ಆಶೆ ಪ್ರಕಾರ, ನಮ್ಮ ಬಯಕೆ ಪ್ರಕಾರ ನಾವು ಜೀವಿಸುವಾಗ ಖಂಡಿತವಾಗಿ ದೇವರ ಶಿಕ್ಷೆ ನಮ್ಮ ಮೇಲೆ ಪ್ರಕಟವಾಗಲಿಕ್ಕೆ ಸಾಧ್ಯ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ನಮ್ಮ ಜೀವಿತವನ್ನು ದೇವರ ವಾಕ್ಯ ಹೇಳ್ತದೆ, ಯಾಕೋಬನ ಪತ್ರಿಕೆಯಲ್ಲಿ ನೋಡುವಂಥ ಸಮಯದಲ್ಲಿ ಈ ವಾಕ್ಯಗಳು ನಮ್ಮ ಕನ್ನಡಿಯಾಗಿದೆ. ದೇವರ ವಾಕ್ಯ ಏನಾಗಿದೆ? ನಮಗೆ ಕನ್ನಡಿಯಾಗಿದೆ. ಯಾವ ರೀತಿ ನಾವು ಬೆಳಗಿನ ಜಾವ ನಮ್ಮ ಕೆಲಸಕ್ಕೆ ಹೋಗುವಾಗ ಅಥವಾ ಮನೆಯಿಂದ ಹೊರಗೆ ನಾವು ಕೆಲಸ ಕಾರ್ಯಕ್ಕೆ ಏನಾದರೂ ಹೋಗುವಾಗ ನಾವು ಏನು ಮಾಡ್ತೇವೆ? ನಮ್ಮನ್ನು 1-2 ಸರ್ತಿ 3 ಸರ್ತಿ ಕನ್ನಡಿ ಮುಂದೆ ನಾವು ನಿಲ್ಲಿಸಿ ನಮ್ಮನ್ನೇ ನೋಡ್ಕೊಳ್ತೇವೆ. ತಮ್ಮ ಸೌಂದರ್ಯವನ್ನು ನೋಡ್ಕೊಳ್ತೇನೆ. ಏನಾದರೂ ನಮ್ಮ ಅಂದರೆ ಮುಖದಲ್ಲಿ ಆಗಲಿ ನಮ್ಮ ಶರೀರದಲ್ಲಿ ಏನಾದರೂ ಕೊರತೆಗಳುಂಟ ಅಂತ ನಾವು ನೋಡಿ ಏನು ಮಾಡ್ತೇವೆ? ಆ ಕೊರತೆಗಳನ್ನು ಸರಿಪಡಿಸಿ ನಾವು ಏನು ಮಾಡ್ತೇವೆ? ನಂತರ ಸರಿಯಾಗಿ ನಾವು ಬಟ್ಟೆಗೆ ಧರಿಸಿ ನಾವು ಸಿದ್ಧರಾಗಿ ಮತ್ತು ನಮ್ಮ ಕೆಲಸ ಕಾರ್ಯಕ್ಕೆ ನಾವು ಹೋಗ್ತೇವೆ. ಅದೇ ಪ್ರಕಾರ ನಮ್ಮ ಅನುದಿನ ನಮ್ಮ ಜೀವಿತವನ್ನು ಈ ವಾಕ್ಯ ಎಂಬ ಕನ್ನಡಿ, ಸತ್ಯವೇದ ದೇವರ ವಾಕ್ಯ ಬೈಬಲ್ ಎಂಬ ಕನ್ನಡಿಯಲ್ಲಿ ನಮ್ಮ ದಿನಾಲು ನಮ್ಮ ಏನು ಮಾಡಬೇಕಂದ್ರೆ ನಮ್ಮ ಅನುದಿನ ನಾವು ಮಾಡಿದಂಥ ಕಾರ್ಯಗಳು ನಾವು ನೋಡಬೇಕು ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದರೆ ಈ ಕನ್ನಡಿಯಾಗಿದೆ, ನಮ್ಮ ಜೀವಿತವನ್ನು ದೃಷ್ಟಿಸುವಂಥ ಕನ್ನಡಿಯಾಗಿದೆ. ಈ ಹೊರಗಿನ ಕನ್ನಡಿ ನಮ್ಮ ಹೊರಗಿನ ಭಾಗ ಮಾತ್ರ ನಮಗೆ ಕಾಣ್ತದೆ. ನಮ್ಮ ಮುಖ, ನಮ್ಮ ಮೈ ಮಾತ್ರ ಕಾಣ್ಬೋದು, ನಮ್ಮ ಶರೀರ ಹೊರಗಿನ ಭಾಗ ಕಾಣ್ಬೋದು. ಹಾಗೆ ಒಳಗಿನ ಭಾಗ ಎಲ್ಲಿರ್ತದೆ? ಒಳಗಿನ ಭಾಗ ನಾವು ನೋಡಬೇಕಾದ್ರೆ ಈ ಸತ್ಯವೇದ ಎಂಬ ಕನ್ನಡಿಯನ್ನು ನಾವು ಓದಬೇಕು. ಸತ್ಯವೇದ ಎಂಬ ಕನ್ನಡಿಯನ್ನು ನಾವು ಏನು ಮಾಡಬೇಕು? ಅನುದಿನವೂ ನೋಡಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಇಲ್ಲದ್ರೆ ಏನಾಗ್ತದೆ? ನಮ್ಮ ಜೀವಿತವೇ ಅನೇಕ ಸರ್ತಿ ತಪ್ಪು ದಾರಿ ಹೋದರೆ ನಮ್ಗೆ ಗೊತ್ತೇ ಆಗೋದಿಲ್ಲ. ಈ ಎಲ್ಲಿ ಮಕ್ಕಳನ್ನು ನೋಡ್ತೇವೆ, 1 ಸಾಮುವೇಲ 2ನೇ ಅಧ್ಯಾಯ ನೋಡುವಂಥ ಸಮಯದಲ್ಲಿ ಸಣ್ಣ ಸಣ್ಣ ತಪ್ಪು ಮಾಡಿ ದೊಡ್ಡ ತಪ್ಪು ಮಾಡಲಿಕ್ಕೆ ಅವರಿಗೇನಾಯಿತು? ಅವರು ಕೈ ಹಾಕಿದರು. ಮೊದಲು ಏನಾಗ್ತದೆ? ಸಣ್ಣ ನಾವು ತಪ್ಪು ಮಾಡ್ತೇವೆ. ಆ ತಪ್ಪುಗಳನ್ನು ನಾವು ಏನು ಮಾಡೋದಿಲ್ಲ, ಸರಿಪಡಿಸಿಕೊಳ್ಳೋದಿಲ್ಲ. ಆ ತಪ್ಪು ಬೆಳೆದೇನಾಗ್ತದೆ? ವಾಕ್ಯ ಹೇಳ್ತದೆ, ಯಾಕೋಬನ ಪತ್ರಿಕೆಯಲ್ಲಿ ನೋಡ್ತೇವೆ, ಆಶೆ ಗರ್ಭಧರಿಸಿ ಮತ್ತು ಪಾಪವನ್ನು ಹೇರುತ್ತದಂತ ವಾಕ್ಯದಲ್ಲಿ ನೋಡ್ತೇವೆ. ಅದೇ ರೀತಿ ಇಲ್ಲಿ ಸಣ್ಣ ತಪ್ಪುಗಳನ್ನು ನಾವು ಮಾಡಿ ಅದು ಯಾರು ನೋಡೋದಿಲ್ಲ, ಯಾರು ಕೇಳೋದಿಲ್ಲ ಅಂತ ನಾವು ಅದನ್ನು ಮುಚ್ಚಿಡೋದಲ್ಲ. ಅನುದಿನವೂ ದೇವರ ವಾಕ್ಯ ಅಂತ ಇರೋದು ನಾವು ಅದರಲ್ಲಿ ನೋಡಬೇಕು. ನನ್ನ ಜೀವಿತ ಹೇಗಿತ್ತು, ಹೇಗಾಗಿದೆ, ಈ ವಾಕ್ಯದ ಪ್ರಕಾರ ನನ್ನ ಜೀವಿತ ಇದೇನಾ, ಈ ವಾಕ್ಯದ ಪ್ರಕಾರ ನಾನು ಜೀವಿಸಿದ್ದೇನಾ, ನಿನ್ನೆಯಿಂದ ನಾನು ಯಾವ ರೀತಿ ಜೀವಿಸಿದ್ದೇನೆ, ಲಂಚ ತೆಗೆದುಕೊಂಡಿದ್ದೇನಾ, ಮೋಸ ಮಾಡಿದ್ದೇನಾ, ವಂಚನೆ ಮಾಡಿದ್ದೇನಾ, ಯಾರಿಗಾದರೂ ನೋವಿಸಿದ್ದೇನಾ, ಯಾರಿಗಾದರೂ ಏನಾದರೂ ನಾನು ತಪ್ಪು ಮಾಡಿದ್ದೇನಾ. ಅನುದಿನವೂ ಈ ದೇವರ ವಾಕ್ಯವನ್ನು ನಾವು ಓದುವಾಗ ಅಥವಾ ಅದು ಧ್ಯಾನಿಸುವಾಗ ಖಂಡಿತವಾಗಿ ನಮ್ಮ ಜೀವಿತವು ಈ ವಾಕ್ಯ ಎಂಬ ಕನ್ನಡಿ ಮೂಲಕ ನಮ್ಮನ್ನು ನೋಡಲಿಕ್ಕೆ ಸಾಧ್ಯ ಇದೆ ಪ್ರಿಯ. ಇಲ್ಲವಾದರೆ ಆ ಎಲಿಯ ಮಕ್ಕಳ ಹಾಗೆ, ಎಲಿಯ ಮಕ್ಕಳು ಮಾತ್ರವಲ್ಲ, ಎಲಿ ಮೇಲೆ ಕೂಡ ದೇವರ ಕೋಪ ಪ್ರಕಟವಾಯಿತು. ಯಾಕೆಂದರೆ ತನ್ನ ಮಕ್ಕಳಿಗೆ ತನ್ನ ಬುದ್ಧಿ ಹೇಳದ ನಿಮಿತ್ತವಾಗಿ, ತನ್ನ ಮಕ್ಕಳಿಗೆ ತಪ್ಪು ಮಾಡುವಾಗ ಶಿಕ್ಷಿಸಿದ ನಿಮಿತ್ತವಾಗಿ ಎಲಿ ಮೇಲೆ ಕೂಡ ದೇವರ ಕೋಪ ಪ್ರಕಟವಾಯಿತು. ಹಲ್ಲೆಲೂಯಾ. ಮಕ್ಕಳು ಸತ್ತ ದಿವಸವೇ ಆ ಸುದ್ದಿ ಕೇಳಿದ ತಕ್ಷಣ ಎಲಿ ಕೂಡ ಬಿದ್ದು ಸತ್ತನಂತ ದೇವರು ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ಪ್ರಿಯರೇ. ಹಾಗಾದರೆ ನಮ್ಮ ಜೀವಿತದಲ್ಲಿ ನಾವು ಪರೀಕ್ಷೆ ಮಾಡುವ. ಯಾಕಂದರೆ ನಮ್ಮನ್ನು ದೇವರು ಈ ಲೋಕದಲ್ಲಿ ಆತನು ಇಟ್ಟಿದ್ದಾನೆ. ಆತನ ಉದ್ದೇಶಕ್ಕೋಸ್ಕರ, ಆತನ ಕಾರ್ಯಕ್ಕೋಸ್ಕರ ನಮ್ಮನ್ನು ಆತನು ಇಟ್ಟಿದ್ದಾನೆ. ಆತನ ಕಾರ್ಯಗಳನ್ನು ಬಿಟ್ಟು ನಮ್ಮದೇ ಕಾರ್ಯಗಳನ್ನು ನಾವು ಮಾಡಿ ಹೋಗುವಾಗ ಖಂಡಿತವಾಗಿ ದೇವರು ಏನು ಮಾಡ್ತಾನೆ? ನಮ್ಮ ಮೇಲೆ ಶಿಕ್ಷೆಯನ್ನು ಪ್ರಕಟಿಸ್ತಾನೆ. ಪ್ರಿಯರೇ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವ. ಯಾಕಂದರೆ ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ. ಆತನ ವಾಕ್ಯದಲ್ಲಿ ನೋಡ್ತೇವೆ, ಒಳ್ಳೆಯ ದೇವರು ಒಳ್ಳೆಯದನ್ನು ಮಾಡುವನಾಗಿದ್ದಾನೆ. ನಮ್ಮ ದೇವರು ಒಳ್ಳೆಯದನ್ನು ಮಾಡುವ. ಒಂದು ವೇಳೆ ಆತನ ವಾಕ್ಯದ ಪ್ರಕಾರ ಸತ್ಯವೇದ ಏನು ಹೇಳ್ತದೆ, ದೇವರ ಪರಿಶುದ್ಧ ಸತ್ಯವೇದ ಏನು ಹೇಳ್ತದೆ, ಆ ಪ್ರಕಾರ ನಮ್ಮ ಜೀವಿತವನ್ನು ಜೀವಿಸುವುದಾದರೆ, ಆತನ ಆಜ್ಞೆಗಳಿಗೆ ನಾವು ಒಳಗೊಂಡು ಆತನ ಪ್ರೀತಿಸಿ ನಾವು ಜೀವಿಸುವುದಾದರೆ ಖಂಡಿತವಾಗಿ ನನ್ನ ಮತ್ತು ನಮ್ಮ ಜೀವಿತ ಒಂದು ಸುಂದರವಾದ ಜೀವಿತವಾಗ್ತದೆ. ಪ್ರಿಯರೇ, ಈ ದಿನ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನೀವು ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯಗಳು, ನೀವು ಮಾಡುವಂಥ ವ್ಯಾಪಾರ ಉದ್ಯೋಗಗಳು, ನಿಮ್ಮ ಕುಟುಂಬಗಳನ್ನು ದೇವರು ಹೇರಳಾಗಿ ಆಶೀರ್ವಾದ ಮಾಡಲಿ. ದೇವರು ತಾನೇ ನಿಮ್ಮ ಸಂಗಡ ಹಿಂಬಲವಾಗಿದ್ದು ಇದನ್ನು ಆಶೀರ್ವದಿಸಿ ನಡೆಸಲೇ ನಮ್ಮ ಪ್ರಾರ್ಥನೆ ಆಗಿದೆ. ಪ್ರಿಯರೇ, 1 ನಿಮಿಷ ಪ್ರಾರ್ಥನೆ ಮಾಡು. ಪ್ರೀತಿಯುಳ್ಳ ಪರಲೋಕ ತಂದೆ ಆದವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಅಪ್ಪ, ಆಸರೆ ವೀಕ್ಷಿಸುವಂಥ ಎಲ್ಲ ಸಹೋದರ ಸಹೋದರಿಯ ಮಕ್ಕಳಿಗಾಗಿ, ಹಿರಿಯರಿಗಾಗಿ ನನ್ನ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಅಪ್ಪ, ಈ ಮುಂಜಾನೆ ಜಾವದಲ್ಲಿ ಸ್ವಾಮಿ ಕರ್ತನೇ ಅವರಿಗೆ ಆರೋಗ್ಯದಿಂದ ಎಬ್ಬಿಸಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಒಂದು ವೇಳೆ ಜೀವಿತದಲ್ಲಿ ಬಲಹೀನತೆ ಇರುವುದಾದರೂ ಕೂಡ ಆ ಎಲ್ಲ ಬಲಹೀನತೆಯನ್ನು ಅವರು ಪರಿಪೂರ್ಣ ಬಿಡುಗಡೆ ಮಾಡು ಸ್ವಾಮಿ. ನಿನ್ನ ವಾಕ್ಯದಲ್ಲಿ ನೋಡ್ತಾರೆ ಸ್ವಾಮಿ, ಆತನ ತನ್ನ ವಾಕ್ಯವನ್ನು ದೂತನೇ ಬದಲು ಕಳಿಸಿ ಸ್ವಸ್ಥಪಡಿಸಿ ವಾಕ್ಯದ ಪ್ರಕಾರ ಅವರ ಜೀವಿತದಲ್ಲಿ ಕರ್ತನೇ ನಿನ್ನ ಆಶೀರ್ವಾದ ಮಾಡು. ಉತ್ತಮ ಆರೋಗ್ಯ, ಉತ್ತಮ ಸಮಾಧಾನದ ಈ ದಿನವನ್ನು ಅವರು ಕಳೀಲಿಕ್ಕೆ ಒಂದು ಸಹಾಯ ಮಾಡಬೇಕನ್ನೋ ಪ್ರಾರ್ಥನೆ ಮಾಡ್ತೀವಿ. ಯಾವುದೇ ರೀತಿ ಸೈತನ ವಂಚಿಸದಂತೆ, ಮೋಸಪಡಿಸದಂತೆ ಅವರ ಜೀವಿತ ನಷ್ಟ
ಮೋಸಪಡಿಸದಂತೆ ಅಪ್ಪ ಸದಾಕಾಲ ನಿನ್ನ ರೆಕ್ಕೆಯಲ್ಲಿ ಮರೆಮಾಚಿಕೊಂಡು ನಡೆಸಬೇಕನ್ನ ನಾನು ಪ್ರಾರ್ಥನೆ ಮಾಡ್ತಿದ್ದೇವೆ ಅಪ್ಪ. ಮಕ್ಕಳಿಗಾಗಿ ಸ್ತೋತ್ರ, ಮಕ್ಕಳ ವಿದ್ಯಾಭ್ಯಾಸವನ್ನು ಆಶೀರ್ವದಿಸು, ಮಕ್ಕಳ ಭವಿಷ್ಯವನ್ನು ಆಶೀರ್ವದಿಸಬೇಕನ್ನ ನಾನು ಪ್ರಾರ್ಥನೆ ಮಾಡ್ತಿದ್ದೇವೆ. ಸರ್ಕಾರಿ ಕೆಲಸ ಮಾಡು ಎಲ್ಲ ಸಹೋದರ ಸಹೋದರಿಗಾಗಿ ಅವರಿಗಾಗಿ ನಾನು ಅವರನ್ನು ಕೂಡ ದೇವರು ಆಶೀರ್ವಾದ ಮಾಡು. ಒಂದು ಉತ್ತಮವಾದ ರೀತಿಯ ಈ ದಿನದ ಕಾರ್ಯವನ್ನು ಅವರ ಕೆಲಸ ಮಾಡುವುದನ್ನು ಸಹಾಯ ಮಾಡಬೇಕನ್ನ ನಾನು ಪ್ರಾರ್ಥನೆ ಮಾಡ್ತಿದ್ದೇವೆ. ಕರ್ತನ ಶಾಲೆಗಳ ಉದ್ಯೋಗದಲ್ಲಿರುವಂಥ ವಾಹನಗಳ ಡ್ರೈವರ್ಗಳಾಗದಂಥ ಕಂಡಕ್ಟರ್ಗಳಾಗದಂಥ ವಿವಿಧ ರೀತಿಯಲ್ಲಿ ಕೆಲಸ ಕಾರ್ಯ ಮಾಡಿದ ಎಲ್ಲರಂದೇವ್ರೆ ನೀನು ಹೆಸರೆಸರು ಆಶೀರ್ವಾದಿಸು ಸ್ವಾಮಿ. ಮುಂಬಲವಾಗಿ ಹಿಂಬಲವಾಗಿ ಈ ದಿನ ಅವರ ಜೊತೆಯಲ್ಲಿದ್ದು ಅವರು ನಡೆಸಬೇಕು ನಾನು ಪ್ರಾರ್ಥನೆ ಮಾಡ್ತಿದ್ದೇವೆ. ತಂದೆ ಮಗ ಪವಿತ್ರಾತ್ಮ ಹೆಸರಿನಲ್ಲಿ ಇವರನ್ನು ಆಶೀರ್ವಾದ ಮಾಡ್ತೇನೆ ಸ್ವಾಮಿ. ಕರ್ತನೆ ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆ, ಆಮೇನ್.